ಕ್ರಿಸ್ಟೋಫರ್ ಕೊಲಂಬಸ್ ಹೆಸರು ಕೇಳ್ತಿದ್ದ ಹಾಗೆ ನನಗೆ ನನ್ನ ಶಾಲಾ ದಿನಗಳು ನೆನಪಾಗತ್ತೆ. ಅಮೆರಿಕಾದ ಖಂಡವನ್ನ ಕಂಡು ಹಿಡಿದಂತಹ ಮಹಾ ವ್ಯಕ್ತಿ ಅಂತ ಇತಿಹಾಸ ಹೇಳುತ್ತೆ. ಕೊಲಂಬಸ್ ರವರು ಹೇಗೆ ಇತಿಹಾಸದ ಪುಟಗಳಲ್ಲಿ ತಮ್ಮ ನಿಶಾನೆಯನ್ನ ಮೂಡಿಸಿದ್ರು, ಅವರ ನಿಜವಾದ ಕಥೆ ಏನು ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ನನ್ನ ಹೆಸರು ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. ಈ ಚಾನೆಲ್ನಲ್ಲಿ ನಾನು ಇಂಟ್ರೆಸ್ಟಿಂಗ್ ಕಥೆಗಳು, ಹೊಸ ಪ್ರಯತ್ನಗಳು ಮತ್ತು ನನ್ನ ಅನುಭವಗಳನ್ನ, ಅನಿಸಿಕೆಗಳನ್ನ ಸಾಧ್ಯವಾದಷ್ಟು ಕನ್ನಡದಲ್ಲಿ ಪ್ರಸ್ತುತಪಡಿಸ್ತೇನೆ. ಸ್ನೇಹಿತರೆ, ಅಮೆರಿಕದ ಇತಿಹಾಸದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ರವರನ್ನ ಒಬ್ಬ ಲೆಜೆಂಡ್ ಅಂತ ಕರೀತಾರೆ. ಅವರ ಬಗ್ಗೆ ಇರೋ ಕಥೆಗಳಲ್ಲಿ ಒಬ್ಬ ವೀರ ವ್ಯಕ್ತಿ ಅಂತ ಉದಾತ್ತಗೊಳಿಸ್ತಾರೆ. ಹೊಸ ಜಗತ್ತಿನಲ್ಲಿ ಯುರೋಪಿನ ಅಸ್ತಿತ್ವವನ್ನ ಸ್ಥಾಪಿಸಿದಂತಹ ಮೊದಲ ಪರಿಶೋಧಕ ಅಂತ ಕರೀತಾರೆ. ಕೊಲಂಬಸ್ ಅಮೆರಿಕಾದಲ್ಲಿ ಕಾಲಿಟ್ಟ ದಿನವನ್ನ ಕೊಲಂಬಸ್ ಡೇ ಅಂತ ಆಚರಿಸುವಂತಹ ಸಂಪ್ರದಾಯ 1792ರಲ್ಲಿಯೂ ಕಾಣಬಹುದು. ಆದರೆ ಆಧುನಿಕ ಇತಿಹಾಸಕಾರರು ಈ ವ್ಯಕ್ತಿಯ ಮೇಲ್ಪದರದಂತಿದ್ದಂತಹ ಸ್ಥಾನಮಾನಗಳೊಂದಿಗೆ ಅವರ ಕ್ರೂರ ಚಿಂತನೆ ಮತ್ತು ಸ್ಥಳೀಯ ಸಮುದಾಯವನ್ನ ಉದ್ದೇಶಿಸಿದಂತಹ ವರ್ತನೆಗಳನ್ನ ವಿವರಿಸಲು ಪ್ರಾರಂಭಿಸಿದಂತೆಯೇ ಕೊಲಂಬಸ್ನ ಬಗ್ಗೆ ಇದ್ದ ಅಭಿಪ್ರಾಯಗಳಲ್ಲಿ ಬದಲಾವಣೆ ಕಂಡುಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೊಲಂಬಸ್ ದಿನವನ್ನ ಸ್ಥಳೀಯ ಸಮುದಾಯ ದಿನವೆಂದು ಆಚರಿಸಬೇಕು ಅಂತ ವಿವಾದಗಳು ಹೊರಬರ್ತಿದೆ. ಕ್ರಿಸ್ಟೋಫರ್ ಕೊಲಂಬಸ್ ರವರು 1451ರಲ್ಲಿ ಇಟಲಿಯ ಒಬ್ಬ ವುಲ್ ಮರ್ಚೆಂಟ್ ಮನೆಯಲ್ಲಿ ಜನಿಸ್ತಾರೆ. ಹದಿಹರೆಯದ ವಯಸ್ಸಿನಲ್ಲಿಯೇ ಒಬ್ಬ ವ್ಯಾಪಾರಿಯ ಕೆಲಸವನ್ನ ಪಡ್ಕೊಂಡು ಸಮುದ್ರಕ್ಕೆ ಮತ್ತು ಹಡಗಿನ ಪ್ರಪಂಚಕ್ಕೆ ಕಾಲಿಡ್ತಾರೆ. 1476ರವರೆಗೆ ಕ್ರಿಸ್ಟೋಫರ್ ಅವರು ಈ ನೌಕೆಗಳಲ್ಲಿಯೇ ಜೀವನ ನಡೆಸ್ತಾರೆ. ಆದ್ರೆ ಒಂದು ದಿನ ಕಡಲ್ಗಳ್ಳರು ಅಂದ್ರೆ ಪೈರೇಟ್ಗಳು ಪೋರ್ಚುಗಲ್ನ ತೀರದ ಬಳಿ ಅವರ ಹಡಗನ್ನ ಅಟ್ಯಾಕ್ ಮಾಡ್ತಾರೆ. ಹಡಗು ಮುಳುಗತ್ತೆ. ಆದ್ರೆ ಕೊಲಂಬಸ್ ಅವರು ಒಂದು ಸಣ್ಣ ಮರದ ಹಲಗೆಯ ಮೇಲೆ ತೇಲುತ್ತಾ ಲಿಸ್ಬನ್ ಅನ್ನೋ ಜಾಗಕ್ಕೆ ಬಂದು ತಲುಪ್ತಾರೆ. ಇನ್ನು ಲಿಸ್ಬನ್ ನಲ್ಲಿ ಸ್ವಂತವಾಗಿ ಓದು ಬರಹ ಪ್ರಾರಂಭಿಸಿದಂತಹ ಕೊಲಂಬಸ್ ರವರು ಗಣಿತ, ಭೂಗೋಳಶಾಸ್ತ್ರ ಮತ್ತು ನಕ್ಷಾಶಾಸ್ತ್ರವನ್ನ ಕಲಿತು ಅದರಲ್ಲಿ ಪ್ರವೀಣರಾಗ್ತಾರೆ. ಈ ಸಮಯದಲ್ಲಿ ಅವರು ಯೋಜನೆಯೊಂದರ ಕನಸನ್ನ ಕಾಣ್ತಾರೆ. ಆ ಯೋಜನೆ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಂದ್ರೆ ಇಡೀ ಪ್ರಪಂಚವನ್ನೇ ಅದು ಬದಲಾಯಿಸುತ್ತೆ. 15ನೇ ಶತಮಾನದ ಕೊನೆಯ ಹೊತ್ತಿಗೆ ಏಷ್ಯಾ ಮತ್ತು ಯುರೋಪ್ ಖಂಡವನ್ನ ನೆಲದ ಮೇಲೆ ತಲುಪೋದೇ ಅಸಾಧ್ಯದ ಮಾತಾಗಿತ್ತು. ದೀರ್ಘವಾದ ಆ ರಸ್ತೆಗಳಲ್ಲಿ ಶತ್ರು ಸೇನೆಗಳು ಮತ್ತು ದರೋಡೆಕೋರರ ಕಾಟ ಸಾವಿನ ಕಂಟಕದಂತಿತ್ತು. ಪೋರ್ಚುಗಲ್ ವ್ಯಾಪಾರಿಗಳು ಇದಕ್ಕೆ ಒಳ್ಳೆ ಪರಿಹಾರ ಕಂಡುಕೊಂಡಿದ್ರು. ಅವರು ಸಮುದ್ರದ ಹಾದಿಯನ್ನ ಅರಿದು ಕುಡಿದಿದ್ರು. ಪಶ್ಚಿಮ ಆಫ್ರಿಕಾ ಮತ್ತು ಕೇಪ್ ಆಫ್ ಗುಡ್ ಹೋಪ್ ಸುತ್ತಿ ದಕ್ಷಿಣಕ್ಕೆ ನೌಕೆಗಳಲ್ಲಿ ಸರಕು ಸಾಗಿಸೋದನ್ನ ಶುರು ಮಾಡಿದ್ರು. ಇದು ಅವರ ಹೊಸ ಟ್ರೇಡ್ ರೂಟ್ ಅಂದ್ರೆ ವ್ಯಾಪಾರ ವಹಿವಾಟಿನ ರಸ್ತೆಯಾಗಿತ್ತು. ಆದ್ರೆ ಕೊಲಂಬಸ್ ರವರಿಗೆ ಬೇರೆ ಪ್ಲಾನೇ ಇತ್ತು. ದಕ್ಷಿಣದೆಡೆಗೆ ಹೋಗಿ ದೊಡ್ಡದಾಗಿದ್ದಂತಹ ಆಫ್ರಿಕಾ ಖಂಡವನ್ನ ಸುತ್ತೋ ಬದಲು ಯಾಕೆ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರವನ್ನ ದಾಟಬಾರದು ಅಂತ ಅವರು ಪ್ರಶ್ನಿಸಿದ್ರು. ಇವರ ತರ್ಕವೇನೋ ಸರಿ ಇತ್ತು, ಆದ್ರೆ ಇವರ ಗಣಿತದಲ್ಲಿ ದೋಷ ಇತ್ತು. ಕೊಲಂಬಸ್ ರವರು ಆಗಿದ್ದ ಎಕ್ಸ್ಪರ್ಟ್ಗಳು ಭೂಮಿಯ ಸುತ್ತಳತೆಯನ್ನ ಸರಿಯಾಗಿ ಕಂಡು ಹಿಡಿದಿಲ್ಲ ಅಂತ ಅಪನಂಬಿಕೆಯಲ್ಲಿ ಇದ್ರು. ಭೂಮಿಯ ಸುತ್ತಳತೆ ಇನ್ನೂ ಸಣ್ಣದೆಂದು ಭಾವಿಸಿ ಪಶ್ಚಿಮಕ್ಕೆ ಹೋದರೆ ಪ್ರಯಾಣ ಸುಲಭ ಅಂತ ಭ್ರಮೆಯಲ್ಲಿ ಇದ್ರು. ಈ ಪ್ರಸ್ತಾಪವನ್ನ ಕೊಲಂಬಸ್ ರವರು ಪೋರ್ಚುಗಲ್ ಮತ್ತು ಇಂಗ್ಲೆಂಡಿನ ರಾಜರ ಬಳಿ ಇಡ್ತಾರೆ. ಇಬ್ಬರೂ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಆದ್ರೆ 1492ರಲ್ಲಿ ಕೊನೆಗೂ ಅವರಿಗೆ ಒಂದು ಬ್ರೇಕ್ ಸಿಗತ್ತೆ. ಸ್ಪೇನ್ನ ರಾಜಮನೆತನದ ಫರ್ಡಿನಾಂಡೋ ಫ್ಯಾರಗಾನ್ ಮತ್ತು ಇಸಾಬೆಲ್ಲಾ ಆಫ್ ಕ್ಯಾಸ್ಟೈಲ್ ಅವರ ಬಳಿ ಸಮೀಪಿಸಿದಾಗ ಅವರು ಕೊಲಂಬಸ್ಗೆ ಬೆಂಬಲ ನೀಡೋಕೆ ಮುಂದಾಗ್ತಾರೆ. ಖ್ಯಾತಿ ಮತ್ತು ಧನ ಅಂದ್ರೆ ಫೇಮ್ ಅಂಡ್ ಫಾರ್ಚೂನ್ ಅನ್ನೋದು ಆ ರಾಜರಿಗೂ ಬೇಕಾಗಿರುತ್ತೆ, ಕೊಲಂಬಸ್ಸಿಗೂ ಬೇಕಾಗಿರುತ್ತೆ. ಯಾರು ನೋಡಿರದ ಆ ಹಾದಿಯನ್ನ ಕಂಡು ಹಿಡಿದ್ರೆ ಇವೆಲ್ಲ ಸಿಗತ್ತೆ ಅನ್ನೋ ನಂಬಿಕೆಯಿಂದ ಒಂದು ಡೀಲ್ ಅನ್ನ ಮಾಡ್ಕೋತಾರೆ. ಈ ಪ್ರಯತ್ನಗಳಲ್ಲಿ ಸಿಗುವಂತಹ ಸಂಪತ್ತಿನಲ್ಲಿ 10% ಕೊಲಂಬಸ್ನವರದ್ದು. ಅಷ್ಟೇ ಅಲ್ಲದೆ ಅವರು ಹೊಸದಾಗಿ ಕಂಡು ಹಿಡಿಯುವಂತಹ ಜಾಗಗಳಿಗೆ ಅವರೇ ಗವರ್ನರ್ ಆಗ್ಬೇಕು ಅಂತ ಒಪ್ಪಂದಕ್ಕೆ ಬರ್ತಾರೆ. ಕೊಲಂಬಸ್ಗೆ ಈ ರೀತಿಯ ಸಪೋರ್ಟ್ ಸಿಗೋಕೆ ಮತ್ತೊಂದು ಮುಖ್ಯ ಕಾರಣವಿರುತ್ತೆ. ಕ್ಯಾಥೋಲಿಕ್ ಧರ್ಮದಲ್ಲಿ ಅಪಾರ ನಂಬಿಕೆ ಇದ್ದಂತಹ ಕೊಲಂಬಸ್ ರವರು ಈ ಪ್ರಯಾಣದ ಮೂಲಕ ತಮ್ಮ ಧರ್ಮವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳಬಹುದು ಅಂತ ಪ್ರತಿಪಾದಿಸ್ತಾರೆ. ಹೀಗಾಗಿ ಇವರ ಬೆಂಬಲಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚುತ್ತೆ. ಆಗಸ್ಟ್ 3, 1492ರಂದು ಕೊಲಂಬಸ್ ಮತ್ತು ಅವರ ತಂಡ ಸ್ಪೇನ್ನಿಂದ ಪಶ್ಚಿಮದತ್ತ 3 ಹಡಗಿನಲ್ಲಿ ಪ್ರಯಾಣವನ್ನ ಶುರು ಮಾಡ್ತಾರೆ. ಆ ಹಡಗಿನ ಹೆಸರುಗಳು ನೀನಾ, ಪಿಂಟಾ ಮತ್ತು ಸಾಂಟಾ ಮೆರಿಯಾ ಅಂತ. ಅಕ್ಟೋಬರ್ 2ರಂದು ಈ ಹಡಗುಗಳು ಒಂದು ದಡ ಸೇರುತ್ತೆ. ಕೊಲಂಬಸ್ ಅವರು ಇದನ್ನ ಈಸ್ಟ್ ಇಂಡೀಸ್ ಅಂತ ಕರೀತಾರೆ. ಭಾರತ ಮತ್ತು ಏಷ್ಯಾ ಖಂಡದ ಪೂರ್ವ ಭಾಗ ಅಂತ ಅನ್ಕೊಳ್ತಾರೆ. ಆದ್ರೆ ಇದು ಬಹಾಮಾಸ್ನ ಒಂದು ದ್ವೀಪವಾಗಿರುತ್ತೆ. ಈ ಪ್ರದೇಶದಲ್ಲಿ ದ್ವೀಪದಿಂದ ದ್ವೀಪಕ್ಕೆ ಕೊಲಂಬಸ್ ಅವರು ಹಲವಾರು ತಿಂಗಳುಗಳು ಪ್ರಯಾಣಿಸ್ತಾರೆ. ನಾನು ಏಷ್ಯಾದಿಂದ ಮುತ್ತು ರತ್ನಗಳನ್ನ ತರ್ತೇನೆ ಅಂತ ಸ್ಪೇನ್ ರಾಜನಿಗೆ ಭಾಷೆ ಕೊಟ್ಟು ಬಂದಿದ್ದಂತಹ ಕೊಲಂಬಸ್ ರವರಿಗೆ ಇಲ್ಲಿ ಏನೂ ಸಿಗೋದಿಲ್ಲ. 1493ರ ಜನವರಿಯಲ್ಲಿ ತಮ್ಮೊಂದಿಗೆ ಬಂದಿದ್ದವರಲ್ಲಿ ಕೆಲವರನ್ನ ಹಿಸ್ಪ್ಯಾನಿಯೋಲಾ ಎಂಬ ಪ್ರದೇಶದಲ್ಲಿ ಇರಿಸಿ ತಾವು ಸ್ಪೇನ್ಗೆ ಹಿಂತಿರುಗ್ತಾರೆ. ಸ್ನೇಹಿತರೆ, ಈ ಮೊದಲ ಪ್ರಯಾಣದ ಅನುಭವಗಳನ್ನ, ದಿನದಿಂದ ದಿನಕ್ಕೆ ಬದಲಾಗ್ತಿದ್ದಂತಹ ಅವರ ತಂಡದ ಮನಸ್ಥಿತಿಯನ್ನ ಕ್ರಿಸ್ಟೋಫರ್ ಕೊಲಂಬಸ್ ರವರು ತಮ್ಮ ದಿನಚರಿಯಲ್ಲಿ ವಿವರಿಸ್ತಾರೆ.
ಅವರಿಗೆ ಕಂಡ ಮೀನುಗಳು, ಡಾಲ್ಫಿನ್ಗಳು, ಪಕ್ಷಿಗಳು, ಅಲ್ಲಿನ ವಾತಾವರಣ, ಅವರು ನೋಡಿದ್ದ ವನ್ಯಜೀವಿಗಳ ಬಗ್ಗೆ ಯಥೇಚ್ಛವಾಗಿ ಬರೀತಾರೆ. ಆದ್ರೆ ಈ ಪುಸ್ತಕಗಳಲ್ಲಿ ಅವರ ಇನ್ನೊಂದು ಮುಖವೂ ಮೂಡಿರುತ್ತೆ. ಅಲ್ಲಿಯ ಸ್ಥಳೀಯ ಸಮುದಾಯಗಳ ಬಗ್ಗೆ ಇದ್ದಂತಹ ಅವರ ಭಾವನೆ ಇಂದಿಗೂ ಕಳವಳಿಯನ್ನ ಉಂಟು ಮಾಡುತ್ತೆ. ಒಂದ್ ಕಡೆ ಬರೀತಾರೆ, ಆ ಜನರು ತಮ್ಮ ಬಳಿ ಇದ್ದಂತಹ ಗಿಡಗಳು, ಹತ್ತಿಯ ಉಂಡೆಗಳು, ಈಟಿಗಳನ್ನ ನಮ್ಮ ಗಾಜಿನ ಮಣಿಗಳಿಗೆ ಮತ್ತು ಗಂಟೆಗಳಿಗಾಗಿ ಬದಲಾಯಿಸ್ತಾರೆ. ಅವರ ಜೀವನಕ್ಕೆ ಅತ್ಯವಶ್ಯಕವಾದಂತಹ ವಸ್ತುಗಳನ್ನ ಈ ಗಾಜಿನ ಮಣಿಗಳಿಗಾಗಿ ತ್ಯಾಗ ಮಾಡ್ತಾರೆ. ಅವರ ಬಳಿ ಯಾವುದೇ ಶಸ್ತ್ರಗಳಿಲ್ಲ, ಕಬ್ಬಿಣವಂತೂ ಇವರಿಗೆ ಗೊತ್ತೇ ಇಲ್ಲ. ಈ ಬಲಶಾಲಿ ಜನರನ್ನ ವಶಪಡಿಸ್ಕೊಂಡ್ರೆ ಒಳ್ಳೆಯ ಗುಲಾಮರಾಗ್ತಾರೆ. ಇವರನ್ನ ಅಧೀನಗೊಳಿಸೋಕೆ ಅಂದ್ರೆ ಸ್ಲೇವ್ಗಳನ್ನಾಗಿ ಮಾಡೋಕೆ 50 ಜನ ಸೈನಿಕರನ್ನ ಕರೆತಂದ್ರೆ ಸಾಕು ಅಂತ. ಸುಮಾರು 6 ತಿಂಗಳ ನಂತರ ಸೆಪ್ಟೆಂಬರ್ 1493ರಲ್ಲಿ ಅಮೆರಿಕ ಖಂಡಕ್ಕೆ ಕೊಲಂಬಸ್ ರವರು ಹಿಂತಿರುಗ್ತಾರೆ. ಅವರ ಸಹೋದರರಾದಂತಹ ಬರ್ತಲೋಮಿಯೋ ಮತ್ತು ಡಿಗೋ ಕೊಲಂಬಸ್ ರವರನ್ನ ಮತ್ತು ಜೊತೆಯಲ್ಲಿದ್ದ ತಂಡದಲ್ಲಿದ್ದಂತಹ ಕೆಲವರನ್ನ ಹಿಸ್ಪ್ಯಾನಿಯೋಲಾದಲ್ಲಿಯೇ ಇರಿಸಿ ಅವರು ಪಶ್ಚಿಮಕ್ಕೆ ಚಿನ್ನ ಮತ್ತು ಖಜಾನೆಗಳನ್ನ ಹುಡುಕೋಕೆ ಹೋಗ್ತಾರೆ. ಈ ಹುಡುಕಾಟ ವಿಫಲವಾಗೋದ್ರಿಂದ ಅವರ ಮಾತನ್ನ ಉಳಿಸೋಕೆ ಕೊಲಂಬಸ್ ರವರು ಸ್ಥಳೀಯ ಸಮುದಾಯದ 500 ಜನರನ್ನ ಗುಲಾಮರಾಗಿಸಿ ಇಸಾಬೆಲ್ಲಾ ರಾಣಿಗೆ ಕಾಣಿಕೆಯಂತೆ ಕಳಿಸ್ಕೊಡ್ತಾರೆ. ಈ ಕಾಣಿಕೆಯನ್ನು ನೋಡಿ ಬೇಸತ್ತಂತಹ ರಾಣಿ, ನಾವು ಕಂಡುಹಿಡಿದಂತಹ ಜಾಗಗಳು ನಮ್ಮ ರಾಜ್ಯದ ಭಾಗದಂತೆ, ಅಲ್ಲಿಯ ಜನರು ನಮ್ಮ ಪ್ರಜೆಗಳಂತೆ, ಅವರನ್ನು ನಾನು ಹೇಗೆ ಗುಲಾಮರಾಗಿ ಪರಿಗಣಿಸ್ಲಿ ಅಂತ ಹಾಗಿಂದ ಹಾಗೆ ಹಿಂದಕ್ಕೆ ಕಳಿಸ್ಬಿಡ್ತಾರೆ. 1498ರ ಹೊತ್ತಿಗೆ ಕೊಲಂಬಸ್ ರವರು ಅಟ್ಲಾಂಟಿಕ್ ಸಾಗರವನ್ನ 3ನೇ ಬಾರಿ ದಾಟಿ ಟ್ರಿನಿಡ್ಯಾಡ್ ಮತ್ತು ದಕ್ಷಿಣ ಅಮೆರಿಕಾದ ಖಂಡವನ್ನ ತಲುಪ್ತಾರೆ. ಅಲ್ಲಿ ಹೆಚ್ಚಾಗಿ ಏನು ಸಿಗದ ಕಾರಣ ಹಿಸ್ಪ್ಯಾನಿಯೋಲಾ ಪ್ರದೇಶಕ್ಕೆ ಹಿಂತಿರುಗ್ತಾರೆ. ಕೊಲಂಬಸ್ನ ಐಡಿಯಾಲಜಿಗಳನ್ನ ಫಾಲೋ ಮಾಡ್ತಿದ್ದಂತಹ ಅವರ ಸಹೋದರರು ಗುಲಾಮಗಾರಿಕೆ ಚಿಂತನೆಗಳನ್ನ ಜಾರಿಗೆ ತರೋದಕ್ಕೆ ಹಲವಾರು ಸಮುದಾಯಗಳಿಗೆ ಚಿತ್ರಹಿಂಸೆ ನೀಡುತ್ತಿದ್ರು. ಇದನ್ನೆಲ್ಲ ಅನುಭವಿಸಿದಂತಹ ಅಲ್ಲಿನ ಸಮುದಾಯದವರು ರಕ್ತಸಿಕ್ತ ದಂಗೆಗಳನ್ನ ಶುರು ಮಾಡ್ತಾರೆ. ಪರಿಸ್ಥಿತಿ ಎಷ್ಟು ಹದಗೆಡುತ್ತೆ ಅಂತಂದ್ರೆ ಸ್ಪೇನ್ನ ಅಧಿಕಾರಿಗಳು ಬೇರೊಬ್ಬ ಗವರ್ನರ್ ಅನ್ನ ಕಳಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಎಂತ ದುರಂತ ಅಂದ್ರೆ ಕೊಲಂಬಸ್ನ ಚಿನ್ನದ ವ್ಯಾಮೋಹಕ್ಕೆ ಅಲ್ಲಿದ್ದ ಸ್ಥಳೀಯ ಟೈನೋ ಸಮುದಾಯ ಬಲಿಯಾಗತ್ತೆ. ಕೇವಲ 60 ವರ್ಷಗಳ ಕಾಲದಲ್ಲಿ ಟೈನೋ ಸಮುದಾಯದಲ್ಲಿದ್ದಂತಹ 2,50,000 ಜನರ ಸಂಖ್ಯೆ 100ಕ್ಕೆ ಇಳಿದು ಸರ್ವನಾಶದೆಡೆಗೆ ಹೋಗ್ಬಿಡುತ್ತೆ. ಇದರಿಂದಾಗಿ ಕೊಲಂಬಸ್ನ ಬಂಧಿಸಿ ಸ್ಪೇನ್ಗೆ ಹಿಂತಿರುಗಿಸಬೇಕಾಗತ್ತೆ. 1502ರ ಹೊತ್ತಿಗೆ ಕೊಲಂಬಸ್ನ ಮೇಲಿದ್ದ ದೂರುಗಳನ್ನ ಹಿಂದಕ್ಕೆ ತಗೊಳ್ತಾರೆ. ಆದರೆ ಅವರಿಗಿದ್ದ ಬಿರುದುಗಳನ್ನು ಕೂಡ ರದ್ದುಪಡಿಸ್ತಾರೆ. ಇಷ್ಟೆಲ್ಲ ಆದ್ರೂ ಸ್ಪೇನ್ನ ರಾಜರಿಗೆ ಇನ್ನೊಂದು ಅವಕಾಶ ನೀಡೋದಕ್ಕೆ ಕೊಲಂಬಸ್ ರವರು ಕೇಳ್ತಾರೆ. ಆ ಕೊನೆಯ ಅವಕಾಶದಲ್ಲಿ ಮತ್ತೊಮ್ಮೆ ಅಮೆರಿಕಾದ ಬಳಿ ಪ್ರಯಾಣಿಸ್ತಾರೆ. ಅಲ್ಲಿಯ ಹವಾಮಾನ ದುಸ್ಥಿತಿಯಿಂದ 2 ಹಡಗುಗಳು ಮುಳುಗತ್ತೆ. ಹಾಗೆ ಖಾಲಿ ಕೈಯೊಂದಿಗೆ ಹಿಂದಕ್ಕೆ ಬರಬೇಕಾಗತ್ತೆ. 1506ರಲ್ಲಿ ಕೊಲಂಬಸ್ ರವರು ಸಾಯ್ತಾರೆ. 17-18ನೇ ಶತಮಾನದಲ್ಲಿ ಅಮೆರಿಕಾಗೆ ಆಗಮಿಸಿದಂತಹ ಮೊದಲಿನ ಇಟಲಿಯ ವಲಸಿಗರು ಬಹಳಷ್ಟು ಭೇದ ಭಾವಗಳನ್ನು ಅನುಭವಿಸ್ತಾರೆ. ಈ ಸಮಯದಲ್ಲಿ ಸಮಾಜದಲ್ಲಿ ಇಟಲಿಯನ್ನರ ಬಗ್ಗೆ ಗೌರವ ಹೆಚ್ಚೋದಿಕ್ಕೆ ತಮ್ಮ ಸಮುದಾಯದವರು ಅಮೆರಿಕ ರಚನಾಕಾರರಾದಂತಹ ಕೊಲಂಬಸ್ ಅನ್ನ ಒಬ್ಬ ಇಟಲಿ ಮೂಲದ ವ್ಯಕ್ತಿ ಅಂತ ಜನಪ್ರಿಯಗೊಳಿಸುವ ಉದ್ದೇಶದಿಂದ ಕೊಲಂಬಸ್ ಅಮೆರಿಕಾಗೆ ಕಾಲಿಟ್ಟ ದಿನವನ್ನ ಕೊಲಂಬಸ್ ಡೇ ಅಂತ ಆಚರಿಸೋಕೆ ಶುರು ಮಾಡ್ತಾರೆ. ಬರಬರುತ್ತಾ ಈ ಕೊಲಂಬಸ್ ಡೇ ಖ್ಯಾತಿಯನ್ನ ಪಡೆದು ಇಡೀ ಅಮೆರಿಕಾದಲ್ಲಿ ಆಚರಣೆಗೆ ಬರುತ್ತೆ. ಆದರೆ ನೂತನ ಇತಿಹಾಸಕಾರರು ಇವರ ಕ್ರೂರ ವರ್ತನೆ ಮತ್ತು ಅಲ್ಲಿಯ ಸಮುದಾಯಗಳ ಮೇಲಿನ ದಬ್ಬಾಳಿಕೆ, ಗುಲಾಮಗಾರಿಕೆ ಮತ್ತು ಹತ್ಯೆಗಳಂತಹ ದುಷ್ಕಾರ್ಯಗಳನ್ನ ಸಮಾಜದ ಮುಂದೆ ಎತ್ತಿ ಹಿಡಿದು ಈ ಕೊಲಂಬಸ್ ದಿನದ ಆಚರಣೆಯನ್ನ ರದ್ದುಗೊಳಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟೊಂದು ಕಡೆ ಇದನ್ನ ನಿಲ್ಲಿಸಿದ್ದಾರೆ ಕೂಡ. ಸ್ನೇಹಿತರೆ, ಅಮೆರಿಕ ಖಂಡವನ್ನ ಕಂಡುಹಿಡಿದಿದ್ದು ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಹೇಳಿದ್ರೆ ಅಮೆರಿಕಾದ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಅಮೆರಿಕಾದಲ್ಲಿ ಕಾಲಿಟ್ಟವರಲ್ಲಿ ಮೊದಲನೆಯವರು ಕೊಲಂಬಸ್ ಅಂತ ಹೇಳಿದ್ರು ಅದು ಸುಳ್ಳಿನ ಸಂಗತಿ. ವೈಕಿಂಗ್ ಶೋಧಕರಾದಂತಹ ಲೀಫ್ ಎರಿಕ್ಸನ್ ರವರು 11ನೇ ಶತಮಾನದಲ್ಲಿಯೇ ಗ್ರೀನ್ಲ್ಯಾಂಡ್ ಮತ್ತು ನ್ಯೂ ಫೌಂಡ್ ಲ್ಯಾಂಡ್ಗೆ ಪ್ರಯಾಣಿಸಿದ್ದು ದಾಖಲೆಗಳಲ್ಲಿದೆ. ಆದರೆ ಅಮೆರಿಕಾದ ಅಸ್ತಿತ್ವವನ್ನ ಪ್ರಪಂಚಕ್ಕೆ ತಿಳಿಸಿಕೊಟ್ಟವರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ರವರು ಮೊದಲನೆಯವರು. ಇವರ ಪ್ರಯಾಣ ಅಮೆರಿಕ ಖಂಡದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ ಶತಮಾನದ ಪರಿಶೋಧನೆ ಅಷ್ಟೇ ಅಲ್ಲದೆ ಶೋಷಣೆಗಳಿಗೆ ಅದು ನಾಂದಿ ಹಾಡಿತು. ಜನ, ಪ್ರಾಣಿ ಪಕ್ಷಿಗಳು, ಆಹಾರ ಮತ್ತು ರೋಗಗಳ ವರ್ಗಾವಣೆ ಇದರಿಂದಾಗಿ ಅಮೆರಿಕ ನೋಡ್ತು. ಆಫ್ರಿಕಾದ ಕಾಫಿ ಮತ್ತು ಏಷ್ಯಾದ ಕಬ್ಬು ಲ್ಯಾಟಿನ್ ಅಮೆರಿಕಾದ ಪ್ರಧಾನ ಬೆಳೆಗಳಾದವು. ಅದೇ ರೀತಿ ಅಮೆರಿಕಾದ ಆಲೂಗಡ್ಡೆ, ಟೊಮೆಟೊ ಮತ್ತು ಜೋಳ ಯುರೋಪ್ ಮತ್ತು ಪೂರ್ವದ ಖಂಡಗಳಲ್ಲಿ ಪ್ರಸಿದ್ಧವಾದವು. ಸ್ನೇಹಿತರೆ, ಕ್ರಿಸ್ಟೋಫರ್ ಕೊಲಂಬಸ್ನ ಜೀವನದ ಏರಿಳಿತದ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.